ಹಾಯ್ ಫ್ರೆಂಡ್ಸ್, ನಮ್ಮನೆ ಅಡುಗೆ ಚಾನಲ್ಗೆ ಸ್ವಾಗತ. ನಾನಿವತ್ತು ಪಾಲಕ್ ಮತ್ತು ಆಲೂಗಡ್ಡೆನ ಎರಡು ಮಿಕ್ಸ್ ಮಾಡಿ ಪಲ್ಯ ಮಾಡ್ತಾಯಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಈರುಳ್ಳಿ, ಆಮೇಲೆ ಆಲೂಗಡ್ಡೆ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಬೇಕು. ಆಮೇಲೆ ಇಲ್ಲಿ ಒಂದು 4 ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ಪಾಲಕ್ ಸೊಪ್ಪು. ಇಲ್ಲಿ ನೆಕ್ಸ್ಟ್ ಒಂದು ಬಾಣಲೆಯಲ್ಲಿ ನಾನು ಎಣ್ಣೆ ಹಾಕಿ ಅದರಲ್ಲಿ ಈರುಳ್ಳಿನ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಈರುಳ್ಳಿ ಚೆನ್ನಾಗಿ ಕೆಂಪಗಾಗಿ ಕಲರ್ ಚೇಂಜ್ ಆಗೋ ಥರ ಸ್ವಲ್ಪ ಫ್ರೈ ಮಾಡಬೇಕು. ಸ್ವಲ್ಪ ಆವಾಗವಾಗ ಅದನ್ನ ಮಿಕ್ಸ್ ಮಾಡ್ತಾ ಇರಬೇಕು. ನೆಕ್ಸ್ಟ್ ಅದಾದಮೇಲೆ ಇಲ್ಲಿ ಆಲೂಗಡ್ಡೆ ಹಾಕ್ತಾಯಿದ್ದೀನಿ ನೋಡಿ. ಆಲೂಗಡ್ಡೆ ಹಾಕಿದ್ಮೇಲೆ ಇಲ್ಲಿ ಪಾಲಕ್ ಸೊಪ್ಪನ್ನ ನಾನು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಒಂದು 3-4 ಸಾರಿ ತೊಳೆದಿದ್ದೀನಿ ಚೆನ್ನಾಗಿ. ಮಣ್ಣು ಇರುತ್ತಲ್ವ ಫ್ರೆಂಡ್ಸ್, ಅದಕ್ಕೆ ತೊಳೆದು ನಾನಿಲ್ಲಿ ಅದನ್ನ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ಎರಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಹಂಗೆ ಮೇಲೆ ಉಪ್ಪು ಹಾಕಿದೆ, ಬೇಗ ಒಂದು ಸ್ವಲ್ಪ ಮೆತ್ತಗಾಗಲಿ ಪಾಲಕ್ಕು ಆಮೇಲೆ ಆಲೂ ಅದೆಲ್ಲ ಅಂತ. ಇಲ್ಲಿ ನೋಡಿ ಎಣ್ಣೆಯಲ್ಲಿ ಫ್ರೈ ಆಗಿ ಮೆತ್ತಗಾಕಿ ಸ್ವಲ್ಪ ನೀರು ಬಿಟ್ಕೊಂಡಿರುತ್ತಲ್ಲ ಪಾಲಕ್ಕು, ಆ ಥರ ಕುದೀತಾ ಇದೆ ಚೆನ್ನಾಗಿ. ಅದಾದಮೇಲೆ ಇಲ್ಲಿ ನೆಕ್ಸ್ಟ್ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾಯಿದ್ದೀನಿ. ಹಾಕಿ ಅದನ್ನು ಕೂಡ ಮಿಕ್ಸ್ ಮಾಡಿದೆ. ಇವಾಗ ಟೊಮೆಟೊ ಹಾಕಬೇಕು. ಟೊಮೆಟೊ ನಾನೊಂದು 3-4 ತೊಗೊಂಡಿದ್ದೆ. ಟೊಮೆಟೊ ಜಾಸ್ತಿ ಇದ್ದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿಲ್ಲ, ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಹಾಕಿ ಇಲ್ಲಿ ನಾನು ಜೀರಿಗೆ ಪೌಡ್ರ್ ಹಾಕಿದೆ. ಆಮೇಲೆ ನೆಕ್ಸ್ಟ್ ಕೊತ್ತಂಬರಿ ಪೌಡ್ರು, ಆಮೇಲೆ ಹಂಗೆ ಒಂದು ಸ್ವಲ್ಪ ಗರಂ ಮಸಾಲ ಪೌಡ್ರು ಹಾಕಿದೆ. ನೆಕ್ಸ್ಟ್ ಹಂಗೆ ಒಂದು ಸ್ವಲ್ಪ ಅರಿಶಿನನೂ ಹಾಕಿದೆ. ಅರಿಶಿನ ಹಾಕಿ ಇಲ್ಲಿ ನೆಕ್ಸ್ಟ್ ಇಲ್ಲಿ ಮಸಾಲೆ ಖಾರ ಹಾಕ್ತಾಯಿದ್ದೀನಿ. ಈ ಮಸಾಲೆ ಖಾರನ ನಾವು ಮನೆಯಲ್ಲೇ ಮಾಡಿಟ್ಕೊಂಡಿರ್ತೀವಿ 1 ವರ್ಷಕ್ಕಾಗುವಷ್ಟು. ಅದೆಲ್ಲ ಮಸಾಲೆನ ಮಿಕ್ಸ್ ಮಾಡಿ ಮೆಣಸಿನ್ಕಾಯಿ ಎಲ್ಲ ಹಾಕಿ ಕುಡಿಸಿರ್ತೀವಿ ಮಿಲ್ಲಲ್ಲಿ, ಆ ಥರ ಹಾಕಿ ಮಿಕ್ಸ್ ಮಾಡಿದೆ. ಇಲ್ಲ ಸ್ವಲ್ಪ ಮುಚ್ಚಿದೆ ಅಲ್ಲಿ ಕುದೀಲಿ ಅಂತ. ಆಮೇಲೆ ಇಲ್ಲಿ ಮೊಸರನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ಶೇಂಗಾ ಪುಡಿ ಇರುತ್ತಲ್ವ ಪೌಡ್ರು, ಅದನ್ನ ನಾನು ಆಲ್ರೆಡಿ ಮಾಡಿ ಇಟ್ಕೊಂಡಿದ್ದೆ. ನಿಮ್ಮ ಹತ್ರ ಶೇಂಗಾ ಪೌಡ್ರ್ ಇರಲಿಲ್ಲ ಅಂದರೆ ಶೇಂಗಾ ಹಾಕೋಬೋದು, ನೀವು ಶೇಂಗಾ ಹುರಿದು ಹಾಕೋಬೋದು. ಹಾಕಿ ಅರಬ್ಕೊಂಡಿರೋ ಮೊಸರು ಮತ್ತು ಶೇಂಗಾದ ಪೌಡ್ರನ್ನ ಇಲ್ಲಿ ನಾನು ಇದಕ್ಕೆ ಪಲ್ಯಗೆ ಹಾಕಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಕಲರ್ ಎಲ್ಲ ಮಿಕ್ಸಾಗಿ. ಇವಾಗ ಕುದಿಯೋಕ್ಕೆ ಬಿಡಬೇಕು. ಕುದ್ಮೇಲೆ ನೋಡಿ ಇಲ್ಲಿ ಪಲ್ಯ ರೆಡಿ ಆಯಿತು. ಚಪಾತಿ ಜೊತೆ ತಿಂತಾಯಿದ್ದೀವಿ ನಾವು ಅದನ್ನ. ನೀವು ರೊಟ್ಟಿ ಜೊತೆ ಬೇಕಾದರೆ, ಯಾವ ರೊಟ್ಟಿ ಜೊತೆ ಬೇಕಾದರೂ ತಿನ್ಬೋದು ಅದನ್ನ. ಇಲ್ಲದ್ರ ಜೊತೆ ಈರುಳ್ಳಿ, ಆಮೇಲೆ ಸ್ವಲ್ಪ ಹುಣಸೆ ಟಕ್ಕ ಅಂತಾರೆ ನಮ್ಮ ಕಡೆ, ಹುಣಸೆ ಹಣ್ಣಿಂದು, ಅದನ್ನ ಹಚ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ನೀವು ಮನೇಲಿ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.